ಗುಣಿತಾಕ್ಷರದ ಬಗ್ಗೆ ತಿಳಿಸ್ಕೊಡ್ತೀನಿ. ಗುಣಿತಾಕ್ಷರವನ್ನ ಯಾವ ರೀತಿ ಬರಿಬೇಕು ಅಂತ ಗೊತ್ತಾಯ್ತಾ? ನೋಡ್ರಿ, ಇಲ್ಲಿ ವ್ಯಂಜನ ಅರ್ಧಾಕ್ಷರ ಇದೆ, ಇಲ್ಲಿ ಸ್ವರ ಇದೆ, ಇಲ್ಲಿ ಸ್ವರ ಚಿಹ್ನೆ ಇದೆ. ಸ್ವರ ಚಿಹ್ನೆಗೆ ಏನಂತ ಕರಿತೀವಿ ಅಂತ ಇದೆ, ಗೊತ್ತಾಯ್ತಾ? ನೋಡಿ, ವ್ಯಂಜನ ಅರ್ಧಾಕ್ಷರ ಪ್ಲಸ್ ಸ್ವರ ಮತ್ತೆ ಸ್ವರ ಚಿಹ್ನೆ ಏನಿದೆ ಇದು ತಲೆಕಟ್ಟು. ನೋಡ್ರಿ, ಇಲ್ಲಿ ವ್ಯಂಜನ ಅರ್ಧಾಕ್ಷರ ಇದೆ ಅಲ್ವಾ, ಇದಕ್ಕೆ ತಲೆ ಕೊಟ್ಟಾಗ ಗುಣಿತಾಕ್ಷರ ಆಯ್ತು. ಇಲ್ಲಿ ತಲೆ ಕಟ್ಟು ಕೊಟ್ಟಿಲ್ಲ. ನೆಕ್ಸ್ಟ್ ಅದೇ ರೀತಿ ವ್ಯಂಜನ ಅರ್ಧಾಕ್ಷರ ಸ್ವರ 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 ಚಿಹ್ನೆ ಏನಿದೆ ನೋಡ್ರಿ, ಇಲ್ಲಿ ಅರ್ಧಾಕ್ಷರ ಇದೆ, ಇದಕ್ಕೆ ಈಳಿ ಕೊಟ್ಟಾಗ ಗುಣಿತಾಕ್ಷರ ಆಯ್ತು. ಓಕೆ, ನೆಕ್ಸ್ಟ್ ವ್ಯಂಜನ ಸ್ವರ ಸ್ವರ ಚಿಹ್ನೆ ಏನಿದೆ ನೋಡ್ರಿ, ಈಗ ಗುಣಿಸು ಕೊಡ್ತೀವಿ. ಓಕೆನಾ? ನೆಕ್ಸ್ಟ್ ವ್ಯಂಜನ ಅರ್ಧಾಕ್ಷರ ಸ್ವರ, ನೆಕ್ಸ್ಟ್ ಸ್ವರ ಚಿಹ್ನೆ ಏನಿದೆ ಏನಿದೆ ಗುಣಿಸ. ನೋಡ್ರಿ, ಏನ್ ಚಿಹ್ನೆ ಇದೆ ಅದೇ ಕೊಡ್ತೀನಿ. ನೆಕ್ಸ್ಟ್ ವ್ಯಂಜನ ಸ್ವರ ಸ್ವರ ಚಿಹ್ನೆ ಏನಿದೆ ಕೊಂಬು. ಕೊಂಬು ಕೊಟ್ಟಿವಿ, ಏನಾಯ್ತು ಈಗ ಕೂ. ಏನಾಯ್ತು? ವೆರಿ ಗುಡ್. ನೆಕ್ಸ್ಟ್ ವ್ಯಂಜನ ಅರ್ಧಾಕ್ಷರ ಸ್ವರ, ನೆಕ್ಸ್ಟ್ ಏನಿದೆ ಸ್ವರ ಚಿಹ್ನೆ ಏನಿದೆ ಕೊಂಬಿನೀಳಿ. ಏನಾಯ್ತು ಇದು ಕೂ. ಏನಾಯ್ತು? ನೆಕ್ಸ್ಟ್ ವ್ಯಂಜನ ಅರ್ಧಾಕ್ಷರ ಸ್ವರಾಕ್ಷರ ಯಾವ ಚಿಹ್ನೆ ಕೊಡ್ಬೇಕೀಗ?
ಸ್ವರಾಕ್ಷರ ಓ. ಅಕ್ಷರವು ದೀರ್ಘ. ಏನ್ ಚಿಹ್ನೆ ಕೊಡ್ಬೇಕೀಗ? ದೀರ್ಘ. ನೋಡ್ರಿ ಹಿಂಗ್ ಕೊಟ್ಟು ಈ ಚಿಹ್ನೆಯನ್ನ ಕೊಡಬೇಕು. ಯಾವ ಅಕ್ಷರ ಆಯ್ತು? ಓ. ವೆರಿ ಗುಡ್. ನೆಕ್ಸ್ಟ್ ವ್ಯಂಜನಾಕ್ಷರ, ವ್ಯಂಜನಾಕ್ಷರ, ಸ್ವರಾಕ್ಷರ, ಸ್ವರಾಕ್ಷರ, ನೆಕ್ಸ್ಟ್ ಸ್ವರ ಚಿಹ್ನೆ. ಯಾವ್ದು ಬಳಸ್ಬೇಕೀಗ ನಾವು? ಔತ್ವ ಚಿಹ್ನೆ ಬಳಸ್ಬೇಕಲ್ವಾ? ಏನ್ ಅಕ್ಷರ ಆಯ್ತು? ವೆರಿ ಗುಡ್. ನೆಕ್ಸ್ಟ್ ವ್ಯಂಜನಾಕ್ಷರ, ಸ್ವರ, ಸ್ವರನ ಅನುಸ್ವರನ? ಅನುಸ್ವರ ಬಳಸ್ತಿಲ್ಲ? ಏನಾಯ್ತು ಈಗ? ಅನುಸ್ವರ ಬಳಸ್ತೀವಿ. ಕಮ್. ಅರ್ಥ ಆಗ್ತೈತಾ? ನೋಡ್ಬೇಕು ನೀವು. ನೆಕ್ಸ್ಟ್ ವ್ಯಂಜನಾಕ್ಷರ, ವಿಸರ್ಗ ಬಳಸ್ತೀವಲ್ವಾ? ಅಥವಾ 1 0 2 0 ಅಂತಾನು ನಾವು ಕರಿಬಹುದು. ಗೊತ್ತಾಯ್ತಾ? ಏನಾಯ್ತು ಈಗ? ಯಾವ ಅಕ್ಷರ ಆಯ್ತು? ನೋಡ್ರಿ, ನೀವು ವ್ಯಂಜನಾರ್ಥಾಕ್ಷರಕ್ಕೆ ಸ್ವರ ಚಿಹ್ನೆಯನ್ನ ಬಳಸಿ ನಾವು ಗುಣಿತಾಕ್ಷರವನ್ನ ಕಲಿಬಹುದು. ಅರ್ಥ ಆಗುತ್ತಾ? ಈಗ ನೀವು ಗುಣಿತಾಕ್ಷರ ಹೇಳ್ತೀರಾ? ಕಾಕ್ಕೆ ತಲೆ ಕಟ್ಟು ಕಾ, ಕಾಕ್ಕೆ ಇಳಿ ಕಾ, ಕಾಕ್ಕೆ ಗುಣಿಸು ಕಿ, ಕಾಕ್ಕೆ ಗುಣಿಸಿಂದೀರ್ಘ ಕಿ, ಕಾಕ್ಕೆ ಕೊಂಬು ಕು, ಕಾಕ್ಕೆ ಕೊಂಬಿನಿಳಿ ಕು, ಕಾಕ್ಕೆ ಒಟ್ರುಸುಳಿ ಕೃ, ಕಾಕ್ಕೆ ಏತ್ವ ಕೆ, ಕಾಕ್ಕೆ ಏತ್ವಂದೀರ್ಘ ಕೆ, ಕಾಕ್ಕೆ ಐತ್ವ ಕೈ, ಕಾಕ್ಕೆ ಓತ್ವ ಪೋ, ಕಾಕ್ಕೆ ಓತ್ವಂದೀರ್ಘ ಪೋ, ಕಾಕ್ಕೆ ಔತ್ವ ಕೌ, ಕಾಕ್ಕೆ 1 0 ಕಂ, ಕಾಕ್ಕೆ 2 0 ಕಹ. ನೋಡ್ರಿ, ನೀವು ಗುಣಿತಾಕ್ಷರವನ್ನ ಸ್ವರ ಚಿಹ್ನೆಯನ್ನ ಬಳಸಿ ಈ ರೀತಿ ಕಲಿಬೇಕು.